ಇಷ್ಟದ ರಾಜಕೀಯ ನಾಯಕರು ಯಾರು? ಫಸ್ಟ್ ಮೇಜರ್ ಆಗಿ ಮೋದಿ ಮೋದಿ. ಅಂಡ್ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಬಂದ್ರೆ ಯಡಿಯೂರಪ್ಪ. ಇವಾಗ ನಮ್ಮ ದೇಶ ಒಂಥರ ಡೆವಲಪಿಂಗ್ ಅಂತ ನೋಡ್ಬೋದು. ಇವಾಗ ಜನರಿಗೆ ಅಂತ ಒಳ್ಳೇದ್ ಮಾಡೋಂತವ್ರೆ ಬರ್ಬೇಕು ನಾವು ಯೋಚನೆ ಮಾಡೋದಾದ್ರೆ, ಬಟ್ ಅವ್ರು ಮಾಡ್ತಾ ಇಲ್ಲ. ನಾಯಕರು ಮೋದಿನೇ ಹೇಳ್ತೀನಿ. ಅವ್ರಿಗೂ ಸ್ವಲ್ಪ ಪ್ರಾಫಿಟ್ ಬೇಕು ಅದು ಇದು ಅಂತ ಹೇಳ್ಕೊಂಡು ತೆಗಿತಾ ಇದಾರೆ. ಪಾಸ್ಟ್ ಇವಾಗ ಬೆಟರ್ ಫ್ಯೂಚರ್ ನ ನೋಡ್ಬೋದು ಅಂತ. ಇನ್ನ ಮೋದಿ ಕಂಟಿನ್ಯೂ ಮಾಡಿದ್ರೆ ಬೆಟರ್ ಫ್ಯೂಚರ್ ಕಾಣಿಸುತ್ತೆ. ಅವ್ರ ಮನ್ಸ್ ಮಾಡಿದ್ರೆ ಆಗುತ್ತೆ. ಈವನ್ ನಮ್ಮ ಮಾತುಗಳು ಕೇಳಿದ್ರು ಅವ್ರ ಕೈಲಿ ಆಗುತ್ತೆ, ಬಟ್ ಅವರು ಯೋಚನೆ ಮಾಡ್ಬೇಕು. ಇಷ್ಟದ ರಾಜಕೀಯ ನಾಯಕರು ಯಾರು? ಫಸ್ಟ್ ಮೇಜರ್ ಆಗಿ ಮೋದಿ ಮೋದಿ. ಅಂಡ್ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಬಂದ್ರೆ ಯಡಿಯೂರಪ್ಪ. ಅಷ್ಟೇ. ಯಾಕೋಸ್ಕರ ಮೋದಿ? ಬಿಕಾಸ್ ಅವರು ಡೆವಲಪ್ಮೆಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತವ್ರೆ, ಸೊ ಅದಕ್ಕೆ. ಮೋದಿ ಕೆಲಸದ ಬಗ್ಗೆ ಎಲ್ಲ ಹೇಳಿ. ಅವ್ರು ಬಂದ್ಮೇಲೆ ಸುಮಾರು ಮೇಜರ್ ಚೇಂಜಸ್ ಎಲ್ಲ ಆಗಿದೆ. ಮೀನ್ಸ್ ಡೆವಲಪ್ಮೆಂಟಿಂಗ್ ಅಲ್ಲಿ ಸೊ ಹೊಸ ಐಡಿಯಾಸು ಅಂತದ್ನೆಲ್ಲ ತಗೊಬರೋದ್ರಲ್ಲಿ ಇದು ಮಾಡಿದ್ದಾರೆ. ಸೊ ಅದಕ್ಕೆ ಬೇರೆ ಯಡಿಯೂರಪ್ಪ ಅವ್ರದ್ದು ಅಂಡರ್ ಇಂದ ಬರ್ತಾರಲ್ಲ, ಸೊ ಅವ್ರದ್ದು ಇನ್ಸ್ಟ್ರಕ್ಷನ್ ಮೂಲಕ ಏನೇನ ಹೇಳಿರ್ತಾರೆ ಅದನ್ನೆಲ್ಲ ಮಾಡಿದ್ದಾರೆ. ಸೊ ಅವ್ರದ್ದು ಸ್ವಇಚ್ಛೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ನೋಡ್ಬೇಕು ಇನ್ ಫರ್ದರ್ ಡೇಸ್ ಅಲ್ಲಿ. ರಾಜಕೀಯ ನಾಯಕರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಅವ್ರ ಮನ್ಸ್ ಮಾಡಿದ್ರೆ ಆಗುತ್ತೆ. ಈವನ್ ನಮ್ಮ ಮಾತುಗಳು ಕೇಳಿದ್ರು ಅವ್ರ ಕೈಲಿ ಆಗುತ್ತೆ, ಬಟ್ ಅವರು ಯೋಚನೆ ಮಾಡ್ಬೇಕು ಅದನ್ನ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ರೆ ರಾಜಕೀಯದಿಂದ ದೇಶದ ಅಭಿವೃದ್ಧಿ ಆಗ್ತಿದೆ ಅಥವಾ ಅವರೇ ಲೂಟಿ ಮಾಡೋದು ಜಾಸ್ತಿ? ಅವ್ರು ಲೂಟಿ ಮಾಡೋದೇ ಜಾಸ್ತಿ ಆಗ್ತಿರೋದು. ಇದ್ರ ಬಗ್ಗೆ ಏನಂತ ಹೇಳ್ತೀರಿ? ಯಾವ ತರ ನಾಯಕರು ಬರ್ಬೇಕು ಅಂತ ಹೇಳಿ? ಮೀನ್ಸ್ ಏನಂತಂದ್ರೆ ಜನರಿಗೆ ಅಂತ ಒಳ್ಳೇದ್ ಮಾಡೋಂತವ್ರೆ ಬರ್ಬೇಕು ನಾವು ಯೋಚನೆ ಮಾಡೋದಾದ್ರೆ, ಬಟ್ ಅವ್ರು ಮಾಡ್ತಾ ಇಲ್ಲ. ಅವ್ರಿಗೂ ಸ್ವಲ್ಪ ಪ್ರಾಫಿಟ್ ಬೇಕು ಅದು ಇದು ಅಂತ ಹೇಳ್ಕೊಂಡು ತೆಗಿತಾ ಇದಾರೆ ಒಳಗೊಳಗೇನೆ. ದೇಶಕ್ಕೋಸ್ಕರ ಒಳ್ಳೇದ್ ಮಾಡ್ತಾರೆ. ಹೌದೌದು. ನಾಯಕರು ಮೋದಿನೇ ಹೇಳ್ತೀನಿ. ಯಾಕೋಸ್ಕರ? ಯಾಕೋಸ್ಕರ ಅಂದ್ರೆ ನಮ್ಮ ಇವಾಗ ರೀಸೆಂಟ್ಲಿ 2014 ಮೋದಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಸೊ ಅದಕ್ಕೆ ಮುಂಚೆಯಿಂದ ಕಂಪೇರ್ ಮಾಡಿದ್ರೆ ಇವಾಗ ನಮ್ಮ ದೇಶ ಒಂಥರ ಡೆವಲಪಿಂಗ್ ಅಂತ ನೋಡ್ಬೋದು ಇವಾಗ. ಸೊ ಅದಕ್ಕೆ ನಾನು ಮೋದಿ ಅಂತ ಮೋದಿ ಎಷ್ಟು ವರ್ಷದ ಆಡಳಿತದ ಬಗ್ಗೆ ಏನಂತ ಹೇಳ್ತೀರಿ? ಇದ್ರ ಮೊದಲ ಆಡಳಿತ ಹೇಗಿತ್ತು, ಮೋದಿ ಬಂದ್ಮೇಲೆ ಹೇಗಿತ್ತು? ತುಂಬಾನೇ ಬದಲಾವಣೆ ಜಾಸ್ತಿ ಇದೆ. ಸೊ ಕಂಪೇರ್ ಟು ಪಾಸ್ಟ್ ಇವಾಗ ಬೆಟರ್ ಫ್ಯೂಚರ್ ನ ನೋಡ್ಬೋದು ಅಂತ. ಇನ್ನ ಮೋದಿ ಕಂಟಿನ್ಯೂ ಮಾಡಿದ್ರೆ ಬೆಟರ್ ಫ್ಯೂಚರ್ ಕಾಣಿಸುತ್ತೆ. ಮೋದಿ ಸರ್ಕಾರ ಒಳ್ಳೇದು. ರಾಜಕೀಯ ನಾಯಕರಿಂದ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಅನಿಸ್ತದೆ. ಎಂತ ನಾಯಕರು ಬರ್ಬೇಕು ಅಂತ? ಎಂತ ನಾಯಕರು ಬರ್ಬೇಕಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಇರಬೇಕು. ಅವ್ರ ಓನ್ ಬೆನಿಫಿಟ್ಕಿನ್ನ ಸೊಸೈಟಿ ಪೀಪಲ್ ಜನರನ್ನ ಅಭಿವೃದ್ಧಿ ನೋಡ್ಬೇಕು ಅಂತ. ಸ್ವಾರ್ಥ ಬಿಟ್ಟು ದೇಶದ ಸ್ವಾರ್ಥ ಬಿಟ್ಟು ದೇಶದ ಅಭಿವೃದ್ಧಿಗೋಸ್ಕರ ಮಾತಾಡ್ಬೇಕು, ನಿಂತ್ಕೋಬೇಕು. ರೀಸೆಂಟ್ ಆಗಿ ನೋಡಿ ನಿಮ್ಗೆ ಅಂತ ನಾಯಕರೆಲ್ಲ ಹೆಚ್ಚು ಕಾಣಿಸ್ತಾರ ಎಲ್ಲ ಸ್ವಾರ್ಥಕ್ಕೋಸ್ಕರ ಅಥವಾ ತಮ್ಮ ಕುಟುಂಬ ತುಂಬಾ ಅಂದ್ರೆ ಬ್ರೈಬರಿ ಕರಪ್ಷನ್ ತುಂಬಾ ನಡೀತಿದೆ ಇವಾಗ. ಸೊ ಅಂತ ದೊಡ್ಡ ಇದು ಯಾರು ಇಲ್ಲ ಅಂತ ನನಗೆ ಅನ್ಸುತ್ತೆ.